ಸಿಂಪಲ್ಲಾಗಿ ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬರೋಣ. ನಾನು ಮಾಡೋದಂತೂ ತುಂಬ ಈಸಿ. ಸೊಪ್ಪು ನೀಟಾಗಿ ತೊಳ್ಕೊಳ್ಳಿ. ಇಲ್ಲಿ ನಾನು ಪಾಲಕ್ಕು ತೋಟು ಸೊಪ್ಪು ಹಾಕಿದ್ದೀನಿ. ನಾನಿಲ್ಲಿ 2 ಥರ ಸೊಪ್ಪು ಹಾಕಿದ್ದೀನಿ. ಒಂದು ಪಾಲಕ್ ಸೊಪ್ಪು, ಒಂದು ತೋಟು ಸೊಪ್ಪು ಅಂತಾರೆ ನಮ್ಮ ಕಡೆ. ಇವೆರಡನ್ನೂ ಹಾಕಿದ್ದೀನಿ. ಹಾಕಿ ನೀಟಾಗಿ ತೊಳ್ಕೊಂಬಿಡಿ. ಇದರಲ್ಲಿ ಮಣ್ಣೆಲ್ಲ ಇರುತ್ತೆ, ನೀಟಾಗಿ ತೊಳ್ಬಿಡಿ. ಇದು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಇವನು ತೊಳ್ಕೊಂಬಿಡೋಣ. ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ಬಿಡೋಣ. ಇದನ್ನು ಚಿಕ್ಕದಾಗಿ ಹೆಚ್ಚಿ, ಯಾಕಂದರೆ ನೀಟಾಗಿ ಬೇಯುತ್ತೆ. ಇದರಲ್ಲಿ ಕುಕ್ಕರಿಗೆ ಹಾಕ್ತೀವಲ್ಲ, ನೀಟಾಗಿ ತೊಳ್ಕೊಳ್ರಿ ಮಣ್ಣಿಲ್ಲಂಗೆ, ಇಲ್ಲಾಂದರೆ ಕಲ್ಲು ಆಗ್ಬಿಡುತ್ತೆ ಸಾರಿಲ್ಲ. ನಾನಿಲ್ಲೊಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನೇ ಚಿಕ್ಕದಾಗಿ ಹೆಚ್ಚೋದು ಬೇಡ, 2 ಹೋಳು ಮಾಡಿಕೊಂಡ್ರೆ ಸಾಕು. 4 ಹೋಳು ಮಾಡಿರಿ. ಈರುಳ್ಳಿ 2 ಈರುಳ್ಳಿ ತಗೊಳ್ಳಿ. ಅದನ್ನು ಅಷ್ಟೇ 2 ಹೋಳು ಮಾಡಿದರೆ ಸಾಕಿದು, ಯಾಕೆಂದರೆ ಸಾಂಬಾರಲ್ಲಿ ನೀಟಾಗಿ ಬೇಯಬೇಕಾಗ ಅದಕ್ಕೋಸ್ಕರ. ಮೆಣಸಿನ್ಕಾಯಿ ಡೈರೆಕ್ಟ್ ಹಾಕಿದ್ರು ನಡೆಯುತ್ತೆ, ಈ ಥರ ಚಿಕ್ಕ 2 ಹೋಳು ಮಾಡಿ ಹಾಕಿದ್ರು ನಡೆಯುತ್ತೆ. ನಾವು ಮತ್ತೆ ಇದನ್ನೆಲ್ಲ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ತೀವಲ್ವಾ, 2 ಹೋಳು ಹಾಕಿದ್ರೆ ಸಾಕು. ತೊಗರಿಬೇಳೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀವಿ ಕುಕ್ಕರಲ್ಲಿ. ಈಗಾಗಲೇ ತರಕಾರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಅದರಲ್ಲಿ ಹಾಕೋಣ. ಇದಕ್ಕೆ ನಾನೀಗ 2 ಲೋಟ ನೀರು ಹಾಕ್ತಾ ಇದ್ದೆ. 2 ಲೋಟ ಸಾಕು. ಒಂದು ಚಿಟಿಕೆ ಅರಿಶಿನ. ಸಾಂಬಾರಿಗೆ ಬೇಕಾಗಿರೋದು ಇಷ್ಟೇ. ಇದನ್ನ ಈಗ ಬೇಯಿಸ್ಕೊಬೇಕು ಚೆನ್ನಾಗಿ. ನಿಮಗೆ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡು. ಈ ಕುಕ್ಕರಲ್ಲಿ ನಾನು ಒಂದು 4 ರಿಂದ 5 ವಿಷಲ್ ಹೊಡ್ಸ್ಕೊತೀನಿ, ಏಕೆಂದರೆ ಬೇಳೆ ಬೇಗ ಬೇಯಲ್ಲ, ಅದಕ್ಕೋಸ್ಕರ. ಕುಕ್ಕರ್ ಕ್ಲೋಸ್ ಮಾಡೋಣ. ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಬಿಡಿ, ಬೇಯಲಿದು. ಈಗ ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಇದು ಬೇಯಲಿ. ನೋಡಿ, ಬೇಳೆ ತರಕಾರಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ನಾವು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮಸಾಲೆ ಪೌಡ್ರ್ 1 ಸ್ಪೂನ್. ಇವೆರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸೈಡಿಗೆ ಎತ್ತಿಟ್ಬಿಡಿ, ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಪಾತ್ರೆ ತೊಗೊಂಡು ಸ್ಟವ್ ಮೇಲೆ ಇಟ್ಕೊಂಡು, ಪಾತ್ರೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಆದ ತಕ್ಷಣ ಜೀರಿಗೆ, ಸಾಸಿವೆ ಆ್ಯಡ್ ಮಾಡ್ಕೊಳ್ಳಿ. 1 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ. ಈ ಸಾಂಬಾರಿಗೆ ಏನು ರೆಡಿ ಮಾಡಿಟ್ಕೊಂಡಿದ್ದೀರಲ್ಲ ಹಾಕಿದ್ರೆ. ನಾನು ಕುಕ್ಕರ್ ತೊಳೆದಿರೋದು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ ಸಾಂಬಾರಿಗೆ. ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕೆ ಬಿಟ್ಬಿಡಿ. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ. ಕುದಿಲಿ. ಹೈ ಫ್ಲೇಮಲ್ಲೇ ಇಟ್ಬಿಡಿ. ಸಾಂಬಾರು ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುದಿದೆ. ಈ ಸಾಂಬಾರು ರೆಡಿ ಆಯಿತು. ನೀವು ಮುದ್ದೆಗೆ, ಅನ್ನಕ್ಕೆ, ಮಧ್ಯಾಹ್ನ ಊಟಕ್ಕೆ ಏನು ಸ್ಪೆಷಲಾಗಿ ಮಾಡಬೇಕಪ್ಪ ಬೇಗ ಬೇಗ ಅಂದರೆ ಈ ಥರ ಟ್ರೈ ಮಾಡಿ. ಸೂಪರಾಗಿರುತ್ತೆ ಸಾಂಬಾರು ಮಾತ್ರ. ಒಂದ್ಸಲ ಟ್ರೈ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನಾನು ಇಲ್ಲಿ ಅನ್ನಕ್ಕೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ ರೆಸಿಪಿ ಹೇಳ್ಕೊಟ್ಟಿದ್ದೀನಿ, ಒಂದ್ಸಲ ಟ್ರೈ ಮಾಡಿ.